ಹಲೋ 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 ಅದು ಯಾರು? ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ನಾವು ಬಜಾಜ್ ಫೈನಾನ್ಸಿಂದ ಮಾತಾಡ್ತಾ ಇರೋದು ಸರ್. ಹಾಂ ಹೇಳಿ ಸರ್. ಸರ್ ಅದು ನಿಮ್ಮದು ಲೋನು ಅಮೌಂಟು ಸರ್ ರೀಪ್ಲೇಸ್ಮೆಂಟ್ ಆಗಿಲ್ಲ ಸರ್. ಬಜಾಜ್ ಫೈನಾನ್ಸ್ ಸರ್, ಎಲ್ಲ ಅಮೌಂಟ್ ಕಟ್ಟಿದ್ದೀನಿ ನಮ್ಮ ಫ್ರೆಂಡು. ಸರ್ ಅದಿನ್ನು ಪೇ ಆಗಿಲ್ಲ ಸರ್. ಇನ್ನು ಓವರ್ ಡ್ಯೂ ಟೈಮ್ ಅದೇನೋ ಒಂದು ಕಂತು ಲೇಟಾಗಿ ಕಟ್ಟಿದ್ದೀನಿ. ಅದು ಇದು ಪೆನಾಲ್ಟಿ ಬಿದ್ದೈತೆ, ಅದೊಂದೇ ಕಟ್ಟಿಬೇಕು ಅಂತ ಹೇಳಿದ್ರು. ಸರ್ ಅದು ನಿಮ್ಮ ಅಕೌಂಟಲ್ಲಿ ಸರ್ ಚೆಕ್ ಬೌನ್ಸ್ ಆಗಿದೆ. ಹಾಂ. ಸರ್ ಚೆಕ್ ಬೌನ್ಸ್ ಆದರೆ ಪೊಲೀಸ್ ಕೇಸ್ ಎಲ್ಲ ಆಗುತ್ತೆ. ಹ್ಞೂ. ಸರ್ ನಿಮ್ಮ ಫ್ರೆಂಡು ಪೇಮೆಂಟ್ ಅದು ರೀಪ್ಲೇಸ್ಮೆಂಟ್ ಮಾಡಿಲ್ಲ. ಇನ್ನು ಎಷ್ಟಿದೆ ಸರ್ ಅದು ಬ್ಯಾಲೆನ್ಸು? ಸರ್ ಅದು ಅಮೌಂಟು ಇನ್ನೂ 32,000 ರೂಪಾಯಿ ಇದೆ ಸರ್. ಅದು 32 ಮತ್ತು ಚೆಕ್ ಬೌನ್ಸ್ ಅಂದರೆ ಸರ್ ಇದು ಒಂದು 7,000-8,000 ಆಗುತ್ತೆ. ಹಾಂ. ಸರ್ ಎಲ್ಲ ಒಂದು 35,000 ಆಗುತ್ತೆ ಸರ್. ಸರ್ ಯಾವ ಫೈನಾನ್ಸ್ ಹೇಳಿ? ಇದು ಬಜಾಜ್ ಫೈನಾನ್ಸ್ ಯಾವ ತಗೊಂಡಿದ್ದು? ಇದಲ್ಲ ಫ್ರಿಜ್ ತಗೊಂಡಿರೋದಲ್ವಾ? ಸರ್ ಹೌದು, ಬಜಾಜ್ ಫೈನಾನ್ಸು. ಹಾಂ. ಅದೇ ಸರ್, ಫ್ರಿಜ್ ತಗೊಂಡಿರೋದಲ್ಲ? ಯಾಕೆ ಸರ್ ಗೊತ್ತಿಲ್ಲ ಸರ್. ನೀವು ತೊಗೊಂಡಿದ್ದು ನಿಮ್ಮ ಅಕೌಂಟ್ಗೆ ಅಮೌಂಟ್ ಬಂದಿದೆ? ಸರ್ ನಮ್ಮ ಅಕೌಂಟಿಗೆ ಬಂದಿದ್ದ ಅಮೌಂಟು ಅದು ಇದು ಫ್ರಿಜ್ EMI ಮೇಲೆ ಅಮೌಂಟ್ ಕಟ್ಟಿ EMI ಮಾಡಿಸಿತ್ತು. EMI ಅವ್ನು ಕಟ್ಕೊಂಡು ಹೋಗಿದ್ದಾನೆ ಎಲ್ಲ. ಅದು ಸರ್ ಅದು ಇನ್ನೂ ಕ್ಲೋಸ್ ಆಗಿಲ್ಲ ಸರ್. ಅದು ಎಲ್ಲಿಂದ ಸರ್ ನೀವು ಮಾತಾಡೋದು? ಸರ್ ನಾವಿಲ್ಲಿ ಬೆಳಗಾಮಿಂದ. ಬೆಳಗಾಮಿಂದ ನಾವಿಲ್ತೇನೆ ಸರ್, ನಾವು ತಗೊಂಡಿರೋದು ಕಂಪ್ನಿಯಿಲ್ಲ. ಸರ್ ಮೊಬೈಲ್ ಆಪ್ಷನಿಂದ ತೊಗೊಂಡಿರೋ ಅಮೌಂಟ್ ನೀವು? ಮೊಬೈಲ್ ಆಪ್ಷನ್ಸ್ ಎಲ್ಲಿ? ಹೌದು, ಬಜಾಜ್ ಫೈನಾನ್ಸ್ ಅಂತ ಆಪ್ಷನ್ ಇದೆಯಲ್ಲ, ಹಾಂ. ಅದರಲ್ಲಿ ನೀವು ಅಮೌಂಟ್ ತೊಗೊಂಡಿರೋದು. ಹಾಂ. ಇದು NOC ಬೇಕನ್ನ ಸರ್, ಇದು ಕ್ಲಿಯರ್ ಮಾಡಿಕೊಡಿ. ಮತ್ತು ಚೆಕ್ ಬೌನ್ಸ್ ಆಗಿದೆ ನಿಮ್ಮದು, ಅಮೌಂಟು ಪೇ ಆಗಿಲ್ಲ. ಇದು ಮೈನಸ್ ಇದೆ ನೋಡಿ, ಕೆನರಾ ಬ್ಯಾಂಕ್ ಅಲ್ವಾ ನಿಮ್ಮದು? ಹಾಂ. ನಿಮ್ಮದು ಕೆನರಾ ಬ್ಯಾಂಕ್ ಅಲ್ವಾ? ಕೆನರಾ ಬ್ಯಾಂಕ್ ಅಲ್ಲ ನಮ್ಮದು. ಮತ್ತೆ ಯಾವ್ದು ಬ್ಯಾಂಕ್ ಸರ್? ಕೆನರಾ ಬ್ಯಾಂಕ್ ಕೊಟ್ಟಿಲ್ಲ ನಾವು. ಕೆನರಾ ಬ್ಯಾಂಕ್ ಯಾವ ನಂಬರಿಗೆ ಮಾಡಿದ್ರೆ ನೋಡಿ, ನಮ್ದೆಲ್ಲ ಬಿಡಿ ಅದು ಬಜಾಜ್ ಫೈನಾನ್ಸ್. ನಮ್ಮದೆಲ್ಲ ಅಮೌಂಟ್ ಎಲ್ಲ ಕ್ಲಿಯರ್ ಆಗಿದೆ. ಏನು 4,000 ಚೇಂಜ್ ಐತೆ, ಓವರ್ ಡ್ಯೂ ಅಷ್ಟೇ ಕಟ್ಟಬೇಕು ನಾವು. ಸರ್ ರಾಘವ ಅಲ್ವಾ ನಿಮ್ಮ ಹೆಸರು? ಹಾಂ. GH ರಾಘವೇಂದ್ರ ಅಲ್ವಾ? ಹಾಂ. ಅದೇ ಸರ್, ಹೌದು ನಿಮ್ಮದು ಸರ್ ಹೇಳ್ತಾ ಇರೋದು. ಚೆಕ್ ಬೌನ್ಸ್ ಆಗಿದೆ ಸರ್. ನಿಮ್ಮ ಅಮೌಂಟ್ ಇದ್ದು ಸರ್ 4,200 ರೂಪಾಯಿ ಅಮೌಂಟ್ ಇತ್ತು ನಿಮ್ಮದು. ಎದರಿಂದ? ಬಜಾಜ್ ಫೈನಾನ್ಸ್ ಒಂದು. ಹಾಂ. ಇದು ಚೆಕ್ ಬೌನ್ಸ್ ಆಗಿದೆ, ಅದರಿಂದ ಸರ್ ಅಷ್ಟು ಚಾರ್ಜ್ ಆಗಿದೆ ನಿಮ್ಮದು. ಈಗ ಅದು ನಾವು ಹೆಂಗೆ ಮಾಡಿ ಸರ್ ಈಗ? ಸರ್ ಮತ್ತೆ ಅವತ್ತಿಂದ ನೀವು ಪೇಮೆಂಟ್ ಮಾಡಿಲ್ಲ? ಅದು EMI ಎಲ್ಲ ಕಟ್ಟಿದ್ರಲ್ಲ ಸರ್, 12 ಕಂತೆಲ್ಲ? ಸರ್ ಚೆಕ್ ಬೌನ್ಸ್ ಆಗಿದೆಯಲ್ಲ ಅದೊಂದು, ಮತ್ತೆ ಬಡ್ಡಿ ಆಗಿದೆ, ಅದರಿಂದ ಸರ್ ಅಷ್ಟು ಅಮೌಂಟ್ ಆಗಿದೆ. ಸರ್ ಬೇಕಾದ್ರೆ ಕಮ್ಮಿ ಆಗುತ್ತೆ ಸರ್, ಇವತ್ತೇ ಪೇ ಮಾಡಿದ್ರೆ ಸ್ವಲ್ಪ ಡಿಸ್ಕೌಂಟ್ ಆಗುತ್ತೆ ನಿಮಗೆ. ಹ್ಞೂ. ಸರ್ ನಿಮಗೆ ಲಿಂಕ್ ಬೇಕಾದ್ರೆ ಕಳ್ಸ್ಕೊಡ್ತೀನಿ. ಹ್ಞೂ. ಆಯ್ತು ಬಿಡಿ ಸರ್, ನಾವು ಅವರು ಯಾರು ಲೋನ್ ಮಾಡಿಸ್ಕೊಡಿದ್ರೆ ಅವ್ರ ಹತ್ರ ಮಾತಾಡ್ತೀನಿ ಬಿಡಿ ಸರ್. ಅವ್ರ ಹತ್ರ ಕ್ಲಿಯರ್ ಮಾಡ್ಕೊಂತೀನಿ. ಸರ್ ಇದು 3,000 ರೂಪಾಯಿ ಕಟ್ಟಿದ್ರೆ ಕ್ಲಿಯರ್ ಆಗುತ್ತೆ. ಹಾಂ. ಸರ್ ನಿಮ್ಮ ಹೆಸರು? ಸ್ವಲ್ಪ ಕ್ಲಿಯರ್ ಮಾಡ್ಕೊಂಬಿಡಿ. ನಿಮ್ಮ ಹೆಸರು? ಮಹೇಶ್ ಅಂದ್ಬಿಟ್ಟು. ಮಹೇಶ್? ಹೌದು. ಆಯ್ತು, ಮಾತಾಡ್ತೀನಿ ಬಿಡಿ ಸರ್. ಸರ್ ಇವತ್ತು ಲಾಸ್ಟ್ ಆಫರ್ ಇದೆ, 3,000 ರೂಪಾಯಿ ಇವತ್ತು ಕಟ್ಟಿದ್ರೆ. ಹಾಂ. ಇಲ್ಲಾಂದ್ರೆ ಸರ್ ಮನೆ ಹತ್ರ ಬರ್ತಾರೆ ಆಮೇಲೆ. ಅಲ್ಲ ಸರ್, ಇವಾಗ ಎಷ್ಟು ಕಟ್ಬೇಕು ಅಮೌಂಟು? ಸರ್ ಈಗ 3,000 ರೂಪಾಯಿ ಕಟ್ಟಬೇಕು ಸದ್ಯಕ್ಕೆ, ಅಷ್ಟು ಅಮೌಂಟ್ ಇದೆ. ಡಿಸ್ಕೌಂಟ್ ಆಗಿದೆ, ಸ್ವಲ್ಪ ಆಫರ್ ಇದೆ. ಆಮೇಲೆ? ಅದು ಅಮೌಂಟ್ ಕೊಟ್ಟರೆ NOC ಕೊಡ್ತೀವಿ, ಎಲ್ಲ ಕ್ಲಿಯರ್ ಆಗಿದೆ ಅಂತ ಸರ್ಟಿಫಿಕೇಟ್ ನಿಮ್ಗೆ ಕಳ್ಸ್ಕೊಡ್ತೀವಿ ಬೇಕಾರೆ. 3,000 ಕಟ್ಟಿದ್ದೀರಾ? ಹೌದು. ಅಲ್ಲ ಸರ್, ನಮ್ಮದು ಪೇಮೆಂಟ್ ಆಗಿಲ್ಲ ಸರ್. 10ನೇ ತಾರೀಕಿಗೆ ಆದ್ರೆ ನಡೆಯುತ್ತಾ? ಸರ್ 10ಕ್ಕೆ ಸರ್ ಲೇಟ್ ಆಗುತ್ತೆ ಸರ್. ನೋಡಿ ಸರ್, 10ನೇ ತಾರೀಕಿಗೆ ನಿಮ್ಗೆ ಬೇಕಾದ್ರೆ ನಿಮ್ಮ ನಂಬರಿಗೆ ಫೋನ್ ಮಾಡಿ ಹಾಕ್ತೀನಿ ನಾನು. ನಾವು ಯಾವ ಫ್ರೆಂಡ್ಸಿಗೆ ಕೊಡಿಸಿ ಎಲ್ಲ ನಮ್ಮಿಂದ ನಾವು ಮಾಡ್ಕೊಳಂಗೆ ಆಗ್ಬಿಡುತ್ತೆ. ಹೌದಾ ಸರ್? ಸರ್ ಇದು ಸರ್ ನಿಮ್ಮ ಸ್ಯಾಲ್ರಿ ಸರ್ ಆಗುತ್ತೆ? ನಮ್ದು 10ನೇ ತಾರೀಕಿಗೆ ಆಗುತ್ತೆ ಸರ್. 10ನೇ ತಾರೀಕಾ? ಸರ್ 10ನೇ ತಾರೀಕು ಮೇಲೆ ಸರ್ ಜಾಸ್ತಿ ಪೆನಾಲ್ಟಿ ಆಗುತ್ತೆ. ಹ್ಞೂ. ಸರ್ ಒಂದು 9ಕ್ಕೆ 7ಕ್ಕೆ ನೋಡ್ತೀರಾ? 9 7ಕ್ಕೆನಾ? 3,270 ರೂಪಾಯಿ ಆಗುತ್ತೆ. 3,270 ರೂಪಾಯಿ ಆಗುತ್ತೆ ಅಮೌಂಟು. ಹಾಂ. 10ನೇ ತಾರೀಕು ಅಂದರೆ ಮಾಮೂಲಿ. ಹ್ಞೂ ಸರ್, ಹೇಳಿ ಸರ್. ಸರ್ 10ನೇ ತಾರೀಕು ಅಂದರೆ ಸ್ವಲ್ಪ ಜಾಸ್ತಿ ಅಮೌಂಟ್ ಆಗುತ್ತೆ, ಅದರಿಂದ ನಿಮ್ಗೆ ಕೇಳ್ತಿರೋದು. ಹೌದಾ? ಹೌದು ಸರ್. ಇದು ನಿಮ್ಮ ಫ್ರೆಂಡ್ಗೆ ಕೊಟ್ಟಿದ್ದೀರಲ್ಲ ಅಮೌಂಟು, ಅದನ್ನ ನಾವು ಸರ್ ಅಂದರೆ ಚೆಕ್ ಮಾಡೋಕ್ಕಾಗಲ್ಲ ಆ ಥರ. ಹ್ಞೂ. ಈಗ ಅವರು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿರೋದು. ಹಾಂ ಸರ್.
ಸರ್ ನಿಮ್ ನೋಡಿ ನಾವು ಒಂದು ಅಮೌಂಟ್ ಹಾಕಿರೋದು ಅದರಿಂದ ಸರ್ ಅದನ್ನ ಇದಾಗುತ್ತೆ ಅದರಿಂದ ಕೇಸ್ ಅದ್ರ ಮೇಲೆ ನಿಮಗೆ ನೀವೇ ಜೈಲ್ ಫೈಲ್ ಹೋಗ್ಬೇಕಾಗುತ್ತೆ. ಹಾಂ ಆಯ್ತು ಬಿಡಿ ಸರ್ 9ಕ್ಕೆಲ್ಲ ರೆಡಿ ಮಾಡ್ತೀನಿ ತಗೊಳ್ಳಿ ಸರ್. ಸರಿ ಸರ್ ಆಯ್ತು ಓಕೆ ಮಾಡಿ. ಓಕೆ ಸರ್ ನಿಮ್ಗೆ ಸರ್ 8 ತಾರೀಕು ಫೋನ್ ಮಾಡಲ್ಲ ನಿಮಗೆ? ಹಾಂ ಮಾಡಿ.